ಚಂದ್ರಕಲಾ ಪಾಟೀಲ್ ಅಂತೇಳಿ ನಾನು ಮನದಾಳದ ಮಾತು ಅಂತ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಿದ್ದೀನಿ. ಆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಮೇಡಮ್. ನಾನು ಕೂಡ ಕಾರ್ಯಕ್ರಮವನ್ನು ಹಲವಾರು ಬಾರಿ ನೋಡಿದ್ದೀನಿ ಮೇಡಮ್. ನಂದು ಅಂದರೆ ಇವಾಗ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡಕತ್ತಾರ. ಇವತ್ತು ನಿಮ್ಮನ್ನು ಬೇಕ್ರಿಯಲ್ಲಿ ನೋಡಿದಾಗ ನನಗೊಂದು ಖುಷಿ ಆಯಿತು. ಅದಕ್ಕೆ ನಾನು ಈ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ, ಮತ್ತು ತಮ್ಮ ಹೆಸರು, ತಮ್ಮ ಸಂಕ್ಷಿಪ್ತ ಪರಿಚಯ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾಲಾಕಣ್ಣಿ ಅಂತ. ಮೂಲತಃ ಇದೆ ಕಲಬುರಗಿ ಜಿಲ್ಲೆಯವಳು. ಇದು ಬೇಕ್ರಿ ಬಂದುಬಿಟ್ಟು 1986 ಅಂದರೆ 1986ರಲ್ಲಿ ನನ್ನ ತಂದೆಯವರು ಚಿಂಚೋಳಿ ತಾಲೂಕು ಚಿಂಚೋಳಿಯಲ್ಲಿ ಒಂದು ಬೇಕ್ರಿಯನ್ನು ಪ್ರಾರಂಭ ಮಾಡ್ತಾರೆ. ನಮ್ಮ ಕುಟುಂಬ ನಿರ್ವಹಣೆಗಾಗಿ ನಮ್ಮ ಕಾಕವರು ಜಾಬ್ ಇರೋದಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಬೇಕ್ರಿಯನ್ನು ಪ್ರಾರಂಭ ಮಾಡಿದಾಗ ಅದು ಅದೇ ಒಂದು ಇದರಲ್ಲಿ ನಮ್ಮ ಎಲ್ಲ ರಿಲೇಟಿವ್ ಅಂದರೆ ನಮ್ಮ ಸಂಬಂಧಿಕರೆಲ್ಲ ಸೇರಿ ಇವತ್ತಿಗೆ 35ರಿಂದ 36 ಸ್ವದೇಶಿ ಬೆಂಗಳೂರು ಬೇಕ್ರಿ ಗ್ರೂಪ್ಸ್ ಅಂತೇಳಿ ಕಲಬುರಗಿ ಮತ್ತು ಚಿಂಚೋಳಿಯಲ್ಲಿ ಇವತ್ತಿನ ದಿವಸ ಎಲ್ಲ ಕಡೆಗೂ ಸ್ಥಾಪನೆ ಆಗಿದ್ದಾವೆ. ಇದು ಏನೋ ಒಂದು ಈ ಬೇಕ್ರಿದ ಕ್ರೆಡಿಟ್ಸ್ ಹೋಗಬೇಕು ಅಂತಂತಂದರೆ ಅದು ನನ್ನ ಪೂಜ್ಯ ತಂದೆಯವರಿಗೆ ಹೋಗ್ತದೆ ಅಂತ ಹೇಳಿಕ್ಕೆ ನನಗೆ ಭಾಳ ಅಭಿಮಾನ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ತಾವು ಕೇಳಿದ್ರಿ ನನಗೆ ಅಂದರೆ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಅಂಥೇಳಿ. ಹೌದು, ನನಗೂ ಕೂಡ ನಿಜಕ್ಕೂ ಖುಷಿ ಆಗ್ತದೆ. ಮೊದಲನೇದಾಗಿ ನಾನೊಂದು ಹೆಣ್ಣಾಗಿ ಹುಟ್ಟಿದಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಿದೆ, ದೌರ್ಜನ್ಯ ಆಗ್ತಿದೆ ಅಂತ. ಇವೆಲ್ಲವನ್ನು ಮೆಟ್ಟಿ ನಿಂತು ಸೆಟ್ಟದು ನಿಂತು ಇವತ್ತಿನ ದಿವಸ ನಾವು ಹೆಣ್ಮಕ್ಳು ಕೂಡ ಏನು ಕಡಿಮೆ ಇಲ್ಲ ಯಾವುದೇ ರಂಗದಲ್ಲಿ, ಅಥವಾ ನಾವು ಕೂಡ ಧೈರ್ಯಶಾಲಿಗಳಿದ್ದೀವಿ, ಅಥವಾ ಒಂದು ದೈವ ಶಕ್ತಿಯಿಂದ ಇವತ್ತು ನಾವು ಎಲ್ಲ ಒಂದು ಯಾರು ಇವತ್ತು ಅಟ್ಟಹಾಸ ಮೆರಿತಾ ಇದ್ದಾರೆ ಅವರನ್ನು ನಾವು ಮಟ್ಟ ಹಾಕೋ ಒಂದು ಲೆವೆಲಿಗೆ ಕೂಡ ನಾವು ಬಂದಿದ್ದೀವಿ ಅಂತ ಹೇಳಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಸೊ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಕಸದ ಬಾರಿಗೆ ಹಿಡ್ಕೊಂಡು ಇವತ್ತಿನ ದಿವಸ ಅಂತರಿಕ್ಷದಲ್ಲಿ ವಿಮಾನ ಓಡಿಸೋ ಮಟ್ಟಿಗೂ ಕೂಡ ಹೆಣ್ಮಕ್ಳು ಇವತ್ತಿನ ದಿವಸ ಬೆಳೆದಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಸಾಧನೆ ಒಂದು ಹೆಸರಲ್ಲಿ ತೊಗೊಂಡ್ರೆ ನಮ್ಮ ಕಲಬುರಗಿಯಲ್ಲೂ ಕೂಡ ನಮ್ಮ ಚಂದ್ರಕಲಾಕವ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ನಾನಿನ್ನೂ ಏನೋ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂದಂತೆ ಇನ್ನೂ ಭಾಳ ಸಣ್ಣವಳಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾನು ಒಂದು ಮಾತು ಹೇಳಿಕೆ ಇಷ್ಟಪಡ್ತೀನಿ ಹೆಣ್ಮಕ್ಳಿಗೆ, ಮುಖ್ಯವಾಗಿ ಅಂದರೆ ಬರೀ ಪುರುಷ ಪ್ರಧಾನ ಈ ಒಂದು ಸಮಾಜದಲ್ಲಿ ಬರೀ ಪುರುಷರಷ್ಟೇ ಮೇಲೆ ಬರಬೇಕಂತೇನಿಲ್ಲ, ಹೆಣ್ಮಕ್ಳು ಕೂಡ ಇವತ್ತಿನ ದಿವಸದಲ್ಲಿ ಕೆಲಸ ಮಾಡಬೇಕು. ಅವರಿಗೂ ಕೂಡ ಇವತ್ತಿನ ದಿವಸ ಈ ಒಂದು ಸಮಾಜ ಆಗಿರಲಿ, ಸರ್ಕಾರ ಆಗಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡ್ಲಿಕ್ಕೆ ಅದನ್ನು ತೆಗೆದುಕೊಂಡು ಹೋಗಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸಾಧನೆ ಮಾಡಬೇಕು. ಮನೆಯಲ್ಲಿ ಕೂಡ ಅವ್ರಿಗೆ ಪ್ರೋತ್ಸಾಹ ಬರಬೇಕು. ಮತ್ತು ಅದೇ ರೀತಿಯಾಗಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಬಗ್ಗೆನೇ, ಯಾಕಂತಂದರೆ ಸ್ವಾತಂತ್ರ್ಯ ಅನ್ನೋದು ತುಂಬ ಇವತ್ತಿನ ದಿವಸ ಮುಖ್ಯವಾಗಿ ಅದ. ಯಾಕಂದರೆ ಇವತ್ತು ನನ್ನ ತಂದೆ ತಾಯಿ ನಾನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ಇವತ್ತು ನಾನು ಏನೋ ಒಂದು ಅಲ್ಪ ಮಟ್ಟಿಗೆ ಇವತ್ತಿನ ದಿವಸ ಏನೋ ಒಂದು 4 ಜನ ಗುರುತಿಸುವಂಥ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲ ಒಂದು ಮನೆಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟ, ಹೆಣ್ಮಕ್ಳಿಗೆ ಅಡೆತಡೆಗಳನ್ನು ಮಾಡಬೇಡ್ರಿ, ಫ್ರೀಡಮ್ ಕೊಡ್ರಿ ಅವರಿಗೆ, ಅಂದರೆ ಸ್ವಾತಂತ್ರ್ಯವನ್ನು ನೀಡಿ ಅವರು ನಿಜವಾಗ್ಲೂ ಕೂಡ ಒಂದು ಈ ಒಂದು ದೇಶದ ಶಕ್ತಿಯಾಗಿ ಮತ್ತು ಈ ಒಂದು ದೇಶಕ್ಕೆ ಕೊಡುಗೆಯಾಗಿ ಇವತ್ತಿನ ದಿವಸ ಅವ್ರು ಮಾರ್ಪಡ್ತಾರೆ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಕೂಡ ಎಲ್ಲ ಒಂದು ಸ್ತ್ರೀ ಕುಲಕ್ಕೆ ನಾನು ತಲೆವಾಗಿ ನಮಸ್ಕಾರವನ್ನು ಮಾಡುತ್ತಾ, ಪ್ರತಿಯೊಬ್ಬರು ಕೂಡ ನೀವು ಇಡೋ ಹೆಜ್ಜೆಯಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಯಶಸ್ಸಾಗಲಿ. ನಮ್ಮ ಚಂದ್ರಕಲಾಕವ್ರು ಇವತ್ತು ನಮ್ಮ ಕಲಬುರಗಿ ಭಾಗದಲ್ಲಿ ಇವತ್ತು ನಮಗೆ ಮಾದರಿ ಹೆಣ್ಮಗಳಾಗಿ ಇವತ್ತಿನ ದಿವಸ ನಮ್ಮ ಕಣ್ಣೆದುರಿಗಾದರೆ ಅಂಥವ್ರೊಂದು ಮಾರ್ಗದರ್ಶನದಲ್ಲಿ ಆಶೀರ್ವಾದದೊಂದಿಗೆ ಮತ್ತು ಶರಣರ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಹೆಚ್ಚೆಚ್ಚು ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ, ಮಹಿಳೆ ಕೂಡ ಅಬಲೆ ಅಲ್ಲ, ಅವಳು ಕೂಡ ಸಬಲೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ. ಮೇಡಮ್, ಇದು ಎಲ್ಲಿ ಬರ್ತದೆ ಇದು ಬೇಕ್ರಿ ಅಂತ ಒಂದಿಷ್ಟು ವಿಳಾಸ ಹೇಳ್ರಿ, ಫೋನ್ ನಂಬರ್ ಹೇಳ್ರಿ. ಭಾಗ್ಯಶ್ರೀ ಬೆಂಗಳೂರು ಬೇಕ್ರಿ ಅಂತ. ಇದು ಮೂಲತಃ ನಮ್ಮ ತಂದೆಯವರ ಒಂದು ಕುಟುಂಬದಿಂದ ಬಂದಂಥ ಒಂದು ವೃತ್ತಿ. ಸೊ ಇದನ್ನು ನಮ್ಮ ಕಣ್ಣಿ ಗ್ರಾಮದಿಂದ ಇಲ್ಲಿವರೆಗೂ 35ರಿಂದ 36 ಬೇಕರಿಗಳನ್ನು ಮಾಡಿದ್ದೀವಿ. ಈಗ ಈ ಒಂದು ಲೈವ್ ವಿಡಿಯೋ ತಾವೇನು ನೋಡ್ತಾ ಇದ್ರಿ, ಈ ವಿಡಿಯೋ ಬಂದುಬಿಟ್ಟು ನಮ್ಮ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರು ಇರುವಂಥ KHB ಕಾಂಪ್ಲೆಕ್ಸ್ನಲ್ಲಿ ಫಸ್ಟ್ ಒಂದು ಕಾಂಪ್ಲೆಕ್ಸ್ ಶೆಟರ್ನಲ್ಲಿ ಈ ಒಂದು ಭಾಗ್ಯಶ್ರೀ ಬೆಂಗಳೂರು ಬೇಕ್ರಿ ಬರ್ತದೆ. ಸೊ ಯಾರಿಗೆ ಕೂಡ ಯಾವಾಗಲೂ ಕೂಡ ಒಂದು ಒಳ್ಳೆಯ ಕ್ವಾಲಿಟಿ ಮತ್ತು ಉತ್ತಮ ಕ್ವಾಲಿಟಿಯನ್ನು ನಾವು ಕೊಡ್ತಾ ಬರ್ತಾ ಇದ್ದೀವಿ. ಸತತ 35ರಿಂದ 40 ವರ್ಷಗಳಿಂದ ಈ ಬಿಸ್ನೆಸ್ನಲ್ಲಿ ಇರೋದ್ರಿಂದ ಭಾಳಷ್ಟು ಅವಾರ್ಡ್ಸ್ಗಳನ್ನು ಕೂಡ ತೊಗೊಂಡಿದ್ದೀವಿ. ಯಾವಾಗಲೂ ಕೂಡ ಹೇಳ್ತಾರೆ ನಾವು ಮಾಡುವಂಥ ಕೆಲಸದಲ್ಲಿ ಯಾವಾಗಲೂ ಕೂಡ ಪಾರದರ್ಶಕತೆ ಇರಬೇಕು, ಸ್ವಚ್ಛತೆ ಇರಬೇಕಂತ, ಅದನ್ನು ಕಾಪಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತೀನಿ, ಎಲ್ಲ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಂದು ಈ ಮಳಿಗೆಗೆ ಬಂದು ತಮ್ಮ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು. ಈ ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು 9741299995. ಮಾಲಾಕಣ್ಣಿ ಅಂತ ನನ್ನ ಹೆಸರು. ನಮ್ಮದೇ 4 ಚಕ್ರ ಚಾರಿಟೇಬಲ್ ಟ್ರಸ್ಟ್ ಅಂತ NGO ಕೂಡ ಮಾಡ್ಕೊಂಡಿದ್ದೀವಿ. ಅದರೊಟ್ಟಿಗೆ ನಮ್ಮ ಹೊಟ್ಟೆಪಾಡಿಗಾಗಿ ಈ ಬೇಕರಿಯನ್ನು ಕೂಡ ನಡೆಸ್ತಾ ಇರ್ತೀವಿ. ಬೆಳಗ್ಗೆ ನಾನು ಇಲ್ಲಿ 5 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ನಾನು ಇರ್ತೀನಿ. ಯಾರು ಕೂಡ ಬಂದು ಭೇಟಿ ಆಗೋದಿದ್ರೆ ಇಲ್ಲಿ ಭೇಟಿ ಆಗ್ಬೋದು ಅಂತ ಹೇಳ್ತಾ ನಮಸ್ಕಾರ. ತುಂಬ ತುಂಬ ಧನ್ಯವಾದಗಳು ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು. ನನಗೆ ಖುಷಿಯಾಗಿದೆ ಏನಂದರೆ ಬೆಳಗ್ಗೆ 6 ಗಂಟೆಯಲ್ಲೇ ನೀವು ಬೇಕ್ರಿಯಲ್ಲಿ ಇರ್ಬೋದನ್ನು ಕಂಡು ನನಗೆ ಭಾಳ ಖುಷಿಯಾಯಿತು. ಅದು ಎಲ್ಲ ಹೆಣ್ಮಕ್ಳಿಗೆ, ಯಾಕಂದರೆ ಇವಾಗ 8 ಆದ್ರೂ ಭೀ ಹೆಣ್ಮಕ್ಳು ಹೇಳಕ್ಕೆ ಚೂರು ಹಿಂದೆ ಮುಂದೆ ನೋಡ್ತಾರೆ, ಅದನ್ನು ನೋಡಲಿ ಅಂತ ಹೇಳಿ ಅನ್ನೋ ಉದ್ದೇಶ. ಮತ್ತು ಈ ಭಾಗ್ಯಶ್ರೀ ಬೇಕ್ರಿ ಹೆಣ್ಮಕ್ಳ ಹೆಸರು ಇದ್ದಿದ್ದಕ್ಕಾಗೆ ಒಂದು ರೋಚಕ ಕಥೆ ಅದ, ನಾನು 2 ನಿಮಿಷದಲ್ಲಿ ಹೇಳ್ತೀನಿ. ಯಾಕಂದರೆ ಭಾಗ್ಯಶ್ರೀ ಅಂತ ಹೆಸರು ಇಡಬೇಕಾದ್ರೆ ನಮ್ಮ ಅಕ್ಕನ ಹೆಸರು ಆ್ಯಕ್ಚುಲಿ. ಅವಳು ಹುಟ್ಟಿದಾಗ ಅಂದರೆ 1980ರಲ್ಲಿ ಅಕ್ಕನ ಜನನ ಆಗ್ತದೆ. ಆ ಒಂದು ಸಮಯದಲ್ಲಿ ಈ ಒಂದು ಬೇಕ್ರಿಯನ್ನು ಪ್ರಾರಂಭ ಮಾಡ್ತಾರೆ. ಅವಳಿಗೂ ಕೂಡ ಮದುವೆಯನ್ನು ಮಾಡ್ಕೊಡ್ತೀವಿ ನಮ್ಮ ಮಾವನಿಗೆ. ಆದರೆ ಅವರೊಂದು ಅಕಾಲಿಕ ಮರಣ ಅಂದರೆ ಒಂದು ಆಕ್ಸಿಡೆಂಟಲ್ಲಿ ಅವರು ಸರಿ ಹೋಗ್ತಾರೆ. ಈ ಒಂದು ನಿಟ್ಟಿನೊಳಗೆ ಅವರ ಎಜುಕೇಷನ್ ಅಂದರೆ ನಮ್ಮ ಅಕ್ಕ ಎಜುಕೇಷನ್ ಮೊತ್ತಗೊಳಿಸ್ದೇನೆ ನಮ್ಮ ತಂದೆಯವ್ರ ಹತ್ರ ಇದ್ಬಿಟ್ಟು ಇವತ್ತಿನ ದಿವಸ BHMS MD ಮುಗಿಸಿ HKE ಕಾಲೇಜ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರಾಗಿ ವರ್ಕ್ ಮಾಡ್ತಾರೆ. ನನಗೆ ಅವರು ನನಗೆ ಭಾಳ ಪ್ರೇರಣೆ ಆಗ್ತಾರೆ ಅಕ್ಕವರು.
ನಿಜವಾಗ್ಲೂ ಮೇಡಮ್ ಅವ್ರ ಸ್ಫೂರ್ತಿನೇ ನಿಮಗೆಲ್ಲ. ನಾನು ನಿಮಗೆಲ್ಲ ನೋಡ್ತಾ ಬಂದೀನಿ. ಆದರೆ ಯಾವತ್ತೂ ಧೈರ್ಯ ಬಿಡಬೇಡ್ರಿ ನೀವು, ಯಾಕಂದ್ರೆ ಭಾಳಷ್ಟು ಜನರಿಗೆ ಧೈರ್ಯ ತುಂಬುತ್ತೀರಿ ನೀವು. ಅದಕ್ಕೆ ಈ ಭಾಗ್ಯಶ್ರೀ ಅನ್ನೋ ಬೇಕ್ರಿ ತುಂಬ ಯಶಸ್ವಿ ಆಗಲಿ, ನೀವೆಲ್ಲರಿಗೂ ಮಾದರಿಯಾಗಿರಿ. ಯಾಕಂದ್ರೆ ನಾವೆಲ್ಲ ಕಾರ್ಯಕ್ರಮದಲ್ಲಿ ನೋಡ್ತಿರ್ತೀವಿ. ನಿಮ್ಮ ಸಹಾಯ ಸಹಕಾರ ಎಲ್ಲ ಜನರಿಗೆ ಇರಲಿ. ಭಾಳ ಜನ ನೆನೆಸ್ಕೊತಾರೆ. ತಂದೆಯವ್ರ ಆಶೀರ್ವಾದ ಮಾಡ್ತಾ ಇದ್ದೀವಿ, ನಡೀಲಿ ಕೂಡ ಮಾಡ್ತಾ ಇರ್ತೀವಿ. ಹಿಂಗೆ ಆಗಲಿ, ಯಶಸ್ವಿ ಆಗಲಿ. ನಾನು ದಿಟ್ಟ ಮಾಲ ಅಂತ ನೋಡಿದಷ್ಟೇ, ಇಷ್ಟು ಮೃದು ಮಾಲ ಅಂತೇಳಿ ಇವತ್ತು ನಾನು ಕಂಡಿದ್ದು. ನಿಮಗೆಲ್ಲ ಆ ದೇವರು ಒಳ್ಳೆ ರೀತಿಯಿಂದ ಯಶಸ್ವಿಗೊಳಿಸ್ಲಿ ಅಂಥೇಳಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತೀನಿ ಮೇಡಮ್. ಧನ್ಯವಾದಗಳು. ಥ್ಯಾಂಕ್ಸ್.